ಯಾರ್ತಾ ಇಲ್ಲ. ಟಿಕೆಟ್ ಘೋಷಣೆ ಬಳಿಕ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಶಿಫಾರಸು ಮಾಡ್ದಂಗೆ ಟಿಕೆಟ್ ಕೊಡಲಾಗಿದೆ. ಮುಸ್ಲಿಂ ಸಮುದಾಯದವರು ಟಿಕೆಟ್ ಕೇಳೋ ತಪ್ಪಲ್ಲ. ದಾವಣಗೆರೆಯಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ. ಟಿಕೆಟ್ ಘೋಷಣೆಗೆ ಎಲ್ಲರ ಒಮ್ಮತ ಇದೆ. ಗಲಾಟೆ ಎಲ್ಲಿರಲ್ಲ ಹೇಳಿ, ಬಿಜೆಪಿಯಲ್ಲೇ ನಿಲ್ವಾ? ಪರೋಕ್ಷವಾಗಿ ಗಲಾಟೆಯನ್ನ ಇದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರು ಕೇಳತ್ತ ತಪ್ಪಿಲ್ಲ. ಅವರು ಜನಸಂಖ್ಯೆ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಅವ್ರದ್ದು ಯಾವ ತರದ ತಪ್ಪೂ ಇಲ್ಲ. ಮುಂಚಿತವಾಗಿ ಮಲ್ಲಿಕಾರ್ಜುನ್ ಹತ್ರ ಚರ್ಚೆ ಮಾಡಿದ್ರು. ಮಲ್ಲಿಕಾರ್ಜುನ್ ನೆನೆನೂ ಅವ್ರು ಹೇಳಿದ್ರು, ಬೇಕಾದ್ರೆ ಇವತ್ತು ನಾನು ವಿಡ್ರಾ ಮಾಡ್ತೀನಿ, ನಾನು ದಿನಾಂಕಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮುಹೂರ್ತ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ನಂಬಿಕೆ ಇದೆ. ನಾವೆಂಗ್ ನಂಬ್ತೀವಿ ಅವ್ರಿಗೂ ನಂಬಿಕೆ ಇದೆ. ಸೊ ಅದಕ್ಕೆ ಅವರು ಮಾಡಿದ್ದಾರೆ. ಬೇಕಾದ್ರೆ ನಾನು ಇವತ್ತು ವಿಡ್ರಾ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅವರು ಕೂಡ ಒಮ್ಮತವನ್ನ ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಹೇಳಿದ್ರು, ಪಕ್ಷ ಏನ್ ಹೇಳ್ತದೆ ಆ ರೀತಿ ಕೇಳ್ತೀವಿ ಅಂತ. ನಾವೇ ಬಲವಂತವಾಗಿ ಅವರ ತಾಯಿಗೆ, ಸಮರ್ಥನ ತಾಯಿಗೆ ನಾವು ನಿಲ್ಸಿದ್ದು. ಅವ್ರೇನು ಇಷ್ಟ ಇರಲಿಲ್ಲ. ನಾನೇ ಖುದ್ದಾಗೆ ಹೆಣ್ಮಗಳ ಹತ್ರ ಮಾತಾಡಿ, MLA ಗಳ ಹತ್ರ ಮಾತಾಡಿ, ಈತಗೂ ಇಷ್ಟ ಇರಲಿಲ್ಲ, ನಾವೇ ಒಪ್ಪಿಸಿದ್ದು. ಹೌಸ್ ವೈಫ್, ಶಿ ಇಸ್ ಡೂಯಿಂಗ್ ಗುಡ್ ಇನ್ ದಿ ಪಾರ್ಲಿಮೆಂಟ್ ಆಲ್ಸೋ. ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬೆಳೀತಾ ಇದ್ದಾರೆ. ಅವರು ಕೇಳತ್ತ ತಪ್ಪಿಲ್ಲ. ಅವರು ಜನಸಂಖ್ಯೆ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಅವ್ರದ್ದು ಯಾವ ತರದ ತಪ್ಪೂ ಇಲ್ಲ. ಮುಂಚಿತವಾಗಿ ಮಲ್ಲಿಕಾರ್ಜುನ್ ಹತ್ರ ಚರ್ಚೆ ಮಾಡಿದ್ರು. ಮಲ್ಲಿಕಾರ್ಜುನ್ ನೆನೆನೂ ಅವ್ರು ಹೇಳಿದ್ರು, ಬೇಕಾದ್ರೆ ಇವತ್ತು ನಾನು ವಿಡ್ರಾ ಮಾಡ್ತೀನಿ, ನಾನು ದಿನಾಂಕಕ್ಕೋಸ್ಕರ ನಮ್ಮ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಟಿಕೆಟ್ಗೆ ಬೇಡಿಕೆ ಇಟ್ಟಿತ್ತು. ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಈಗ ನಿನ್ನೆ ದಿವಸ ಕುಂತಾಗ ಎಲ್ಲರೂ ಸೇರಿ ರಾಜಿ ಸಂಧಾನನೇ ಮಾಡಿದ್ರು. ರಾಜಿ ಸಂಧಾನ ಮೀನ್ಸ್ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಹೈಕಮಾಂಡ್ಗೆ ಬಿಟ್ಟು, ಹೈಕಮಾಂಡ್ ಏನ್ ಪ್ರಾಪರ್ ಡಿಸಿಷನ್ ಅಂತ ವಿಲ್ ಒಬೇ ಬೈ ದಿ ಹೈಕಮಾಂಡ್ ಅಂತ ಹೇಳ್ಬಿಟ್ಟೆ ಹೈಕಮಾಂಡ್ನವ್ರು ಬಿಟ್ಟ ಮೇಲೆ ಹೈಕಮಾಂಡ್ನವರು ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಚಾಲಕ್ಕಾಗ್ಲಿ ಅದಕ್ಕಾಗ್ಲಿ ಜಾಸ್ತಿ ಸಮಯ ಇಲ್ಲ. ಇದರ ನಡುವೆ ಸ್ಥಳೀಯವಾಗಿ ಸೃಷ್ಟಿಯಾಗಿರುವಂತಹ ಗೊಂದಲಗಳನ್ನ ಸರಿಪಡಿಸಿಕೊಂಡು ಯಾವ ರೀತಿ ಕೆಲಸ ಕಾರ್ಯಗಳು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಯಾವುದು ಗೊಂದಲಗಳು ಏನಿಲ್ಲ. ನಮ್ಮಲ್ಲಿ ಎಲ್ಲ ಸಮಾಜದವರು ಎಲ್ಲರೂ ಅಣ್ಣ ತಮ್ಮಂದ್ರಂತೆ ಇದೀವಿ. ಯಾರ ಒಂದು ಮನಸ್ತಾಪನೂ ಇಲ್ಲ. ಏನು ಚುನಾವಣೆ ಅಂದಾಗ ಮತ್ತೆ ನಾನು ನಿಲ್ತೀನಿ ಅಂತ ಎಲ್ಲರೂ ಕೇಳ್ತಾರೆ. ಕೇಳೋದ್ರಲ್ಲೇನು ಯಾರಿಗೂ ಏನು ಇದಿಲ್ಲ, ಎಲ್ಲರೂ ಕೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡು ಏನು ನಮ್ಮ ಕಾಂಗ್ರೆಸ್ ಸಂಸ್ಕಾರ, ಅದರಲ್ಲಿ ಮುಖ್ಯವಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿಯವರು 40 ವರ್ಷದಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲೇ ಇದ್ದು ದುಡಿದಿದ್ದಾರೆ. ಅದನ್ನ ಅವ್ರು ಪರಿಗಣಿಸಿದ್ದಾರೆ. ಮತ್ತು ಅಲ್ಪಸಂಖ್ಯಾತರು ಅವರು ಕೇಳುವ ಹಕ್ಕಿದೆ, ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ದು ಏನು ತಪ್ಪಿಲ್ಲ. ಮತ್ತು ಎಲ್ಲರೂ ಇವತ್ತು ಒಮ್ಮತದಿಂದ ಸಮರ್ಥವ್ರಿಗೆ ಕೊಡ್ರಿ ಅಂತ ಹೇಳಿ ಮೇಲೆ